ಆತ್ಮೀಯರೇ, ಕೀರ್ತಿ ವಿವೃತ್ತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಇಂದಿನ ಅಧ್ಯಾತ್ಮ ವಿವರಂಜನೆಯಲ್ಲಿ ಒಂದು ಸುಭಾಷಿತವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇ. ಆದ್ದರಿಂದ ಈ ಮೂರುಗಳನ್ನು ಬಿಟ್ಟು ಬಿಡಬೇಕು. ಯಾವುದನ್ನು? ಕಾಮ, ಕ್ರೋಧ, ಲೋಭ. ಯಾಕೆ ಅಂದರೆ ಇವೆಲ್ಲ ಆತ್ಮನಃ ನಾಶನಂ, ಆತ್ಮನಾಶಕರವಾಗಿರತಕ್ಕಂತಹ ನರಕದ ಬಾಗಿಲಿದು. ಈ ಮೂರು ವಿಧವಾಗಿರುವಂಥದ್ದು: ಕಾಮ, ಕ್ರೋಧ ತಥಾ ಲೋಭ. ಇವುಗಳನ್ನು ಪರಿತ್ಯಾಗ ಮಾಡಬೇಕು. ಇಲ್ಲದೆ ಹೋದರೆ ನರಕ ಪ್ರಾಪ್ತಿ ಆಗ್ತದೆ ಎಂಬ ವಿಚಾರವನ್ನು ಹೇಳ್ತಾನೆ. ನರಕದ ಬಾಗಿಲು ಮನುಷ್ಯನನ್ನು ದುರ್ಗತಿಗೆ ಒಯ್ಯಲು ಈ ಮೂರು ದುರ್ಗುಣಗಳು ಕಾರಣ ಆಗಿದ್ದಾವೆ. ಕಾಮ, ಕ್ರೋಧ, ಲೋಭಗಳು. ಇವುಗಳನ್ನು ತೊರೆಯಬೇಕು. ಕಾಮ ಅನ್ನೋದು ಆ ಕಾಮಿಯಾದವನು ನೋಡಿ, ಕಾಮಾತುರಾಣಾಂ ನಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ತನ್ನ ಇಚ್ಛಾಪೂರ್ತಿಗೋಸ್ಕರವಾಗಿ ಅವನಿಗೆ ಯಾವ ಭಯನೂ ಇಲ್ಲ, ಲಜ್ಜೆಯೂ ಇಲ್ಲ. ಅನೇಕರನ್ನು ಬಲಿ ತೆಗೆದುಕೊಳ್ತಾನೆ. ಇನ್ನು ಕ್ರೋಧಿಯು ಯಾವಾಗ ಏನು ಮಾಡ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಇವತ್ತು ನಡೀತಕ್ಕಂತಹ ಅನೇಕ ಹತ್ಯೆಗಳು ಇಂತಹ ಕ್ರೋಧ ಇರುವವರಿಂದಲೇ ನಡೀತಾ ಇವೆ. ಇನ್ನು ಲೋಭಿಯಾದವ ತನ್ನ ಆಶಾ ಪೂರ್ತಿಗೋಸ್ಕರವಾಗಿ ಅನ್ಯಾಯದ ವ್ಯಾಪಾರ, ಕಳ್ಳಸಾಗಾಣಿಕೆ ಇತ್ಯಾದಿಗಳಿಂದ ಸಮಾಜವನ್ನು ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನು. ಹೀಗೆ ಕಾಮಿ, ಕ್ರೋಧಿ ಮತ್ತು ಲೋಭಿ ಇವುಗಳು ಒಂದಿಲ್ಲೊಂದು ರೀತಿಯಲ್ಲಿ ಬೇರೆಯವರನ್ನು ಪೀಡಿಸ್ತಾನೇ ಇರ್ತಾರೆ ಮತ್ತು ಶೋಷಣೆ ಮಾಡ್ತಾರೆ. ಇವರೆಲ್ಲ ನರಕಕ್ಕೆ ಹೋಗತಕ್ಕಂಥವರು. ಇವತ್ತಿನ ದಿನಗಳಲ್ಲಿ ಕೆಲವರು ಕೇಳ್ತಾರೆ, ಎಲ್ಲಿದೆ ನರಕ? ನರಕ ಎಲ್ಲಿದೆ? ಸ್ವರ್ಗ ಎಲ್ಲಿದೆ? ಚಂದ್ರಲೋಕದವರೆಗೆ ಹೋಗಿ ಬಂದಿದ್ದಾರೆ ಗಗನಯಾತ್ರಿಗಳು. ಅವರಿಗೆ ನರಕ ಸ್ವರ್ಗಗಳ ಸ್ಟೇಷನ್ ಎಲ್ಲಿಯೂ ಕೂಡ ಕಾಣಲಿಲ್ವಂತೆ ಅಂತ ಕೇಳೋರಿದ್ದಾರೆ. ಈ ಪ್ರಶ್ನೆಗಳು ಅತಿ ಬಾಲಿಶವಾಗಿರತಕ್ಕಂತಹ ಪ್ರಶ್ನೆಗಳು. ಯಾಕೆಂದರೆ ಸ್ವರ್ಗ ನರಕಾದಿಗಳು ತೇಜಪ್ರಧಾನವಾಗಿರತಕ್ಕಂತಹ ಲೋಕಗಳು. ನಮ್ಮ ಕಣ್ಣಿಗಾಗಲಿ ಅಥವಾ ಇವತ್ತು ವಿಜ್ಞಾನ ಬಳಸ್ತಕ್ಕಂತಹ ಶಕ್ತಿಯುತ ದೂರದರ್ಶಕಗಳಾಗಲಿ ಸೂಕ್ಷ್ಮ ಕ್ಯಾಮರಾಗಳಿಗಾಗಲಿ ಅವುಗಳು ಕಾಣಿಸುವಂಥವುಗಳಲ್ಲ. ಕೇವಲ ದಿವ್ಯ ದೃಷ್ಟಿಗೆ ಮಾತ್ರ ಅವುಗಳು ಗೋಚರ ಆಗ್ತವೆ. ಸತ್ತ ಮೇಲೆ ನರಕವೇ ಇರಲಿ, ಸ್ವರ್ಗವೇ ಇರಲಿ, ಇಲ್ಲಿ ಅಂತೂ ಇವರೆಲ್ಲ ಸುಖವಾಗಿದ್ದಾರಲ್ಲ ಅಂತ ಹೇಳ್ಬೋದಲ್ಲ. ಅಂದರೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರ ಜೀವನದ ಹೆಚ್ಚಿನ ಭಾಗ ಅದು ದುಃಖಮಯವಾಗಿರುತ್ತೆ. ಆ ನರಕದ ದರ್ಶನ ನಮಗಾಗದೇ ಇದ್ದರೂ ಇವರ ಜೀವನದಲ್ಲಿ ಪ್ರತ್ಯಕ್ಷ ನರಕವನ್ನು ಕಾಣಬಹುದು. ಕಾಮಾಸಕ್ತರು ಕೆಲವೇ ದಿನಗಳಲ್ಲಿ ಅನೇಕ ಗುಪ್ತ ರೋಗಗಳಿಗೆ ಬಲಿಯಾಗಿ ತಮ್ಮ ಜೀವನದಲ್ಲಿ ನರಕದ ದುಃಖವನ್ನು ಅನುಭವಿಸ್ತಾರೆ. ಕ್ರೋಧಿಗಳಾಗಿರ್ತಕ್ಕಂತಹ ಕೊಲೆಗಡಕರಂತೂ ಕುಳಿತಾಗ ನಿಂತಾಗ ಅವರಿಗೆ ನೇಣುಗಂಬದ ಭಯ. ಕೊನೆಗೆ ಅವರು ನೇಣುಗಂಬವನ್ನೇ ಕಾಣುತ್ತಾರೆ. ಇನ್ನು ಲೋಭಿಗಳಂತೂ ಯಾವಾಗಲೂ ಹೊಡೆಯುವುದು, ಬಡಿಯುವುದು. ಅವ್ರಿಗೆ ಯಾವಾಗಲೂ ಒಂದು ಭಯ. ಈ ಯಾರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ ಅಂತ ಅವರ ಭಯ. ಬಂದೇ ಬರ್ತಾರೆ ಅವರು. ಹಾಗಾಗಿ ಅವರು ಬಂದ ಮೇಲೆ ಮುಂದೆ ಅವರು ಜೈಲು ಕಂಬಿ ಎಣಿಸೋದೆ ಹಗಲು ರಾತ್ರಿ. ಇವರಿಗೆಲ್ಲ ಅಲ್ಲಿ ಆ ಜೈಲಿನಲ್ಲಿ ವಾತಾನುಕೂಲಿತವಾಗಿರತಕ್ಕಂತಹ ಕೋಣೆಗಳಿರುವುದಿಲ್ಲ, ಮೆತ್ತನೆ ಹಾಸಿಗಳಿರುವುದಿಲ್ಲ, ಸುರೆಯ ಬಾಟ್ಲುಗಳಿರುವುದಿಲ್ಲ, ಬೆಳೆವಣ್ಣುಗಳಿರುವುದಿಲ್ಲ. ಅವು ಯಾವ ಸುಖವನ್ನು ಕೊಡೋದಿಲ್ಲ ಇವರಿಗೆ.
ಇವುಗಳ ಸಂಪರ್ಕದಲ್ಲಿದ್ದರೂ ಕೂಡ ಇವರ ದೃಷ್ಟಿ ಮಾತ್ರ ಮೇಲೆ ಹೇಳಿದ ಕಡೆಗೇ ಇರುವುದರಿಂದ ಒಂದು ದಿನವೂ ಇವರಿಗೆ ಆನಂದದ ಅನುಭವ ಆಗುವುದಿಲ್ಲ. ದಿನವೆಲ್ಲ ದುಡಿದು ಹಸಿವಾದಾಗ ಒಣ ರೊಟ್ಟಿ ತಿಂದರೂ ಪರವಾಗಿಲ್ಲ, ಗುಡಿಸಿನಲ್ಲಿ ನಿದ್ದೆ ಮಾಡತಕ್ಕಂತಹ ಕಾರ್ಮಿಕ ಅವ ನಿರ್ಭಯವಾಗಿ ನಿಶ್ಚಿಂತೆಯಿಂದ ಕಣ್ತುಂಬ ನಿದ್ರೆ ಮಾಡ್ತಾನೆ. ಅಂತಹ ಒಂದು ನಿಶ್ಚಿಂತತೆ, ನಿರ್ಭಯತೆ ಇವರಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನದಿಂದ ದೇವರೇನು ಕೊಡ್ತಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಉಳಿದ ವೇಳೆಯನ್ನು ಆಧ್ಯಾತ್ಮಿಕ ವಿಷಯಕ ಶ್ರವಣ, ಮನನ, ಚರ್ಚೆ, ಅಧ್ಯಯನ, ಅಧ್ಯಾಪನ ಇವುಗಳಲ್ಲಿ ಯಾವನು ತೊಡಗ್ತಾನೋ ಅವನ ಮನಸ್ಸು ನೋಡಿ ಪ್ರಶಾಂತವಾಗಿರುತ್ತದೆ. ಅದರಿಂದ ಅವನಿಗೆ ಆ ವಿಷಯಗಳಲ್ಲಿ ಅಭಿರುಚಿ ಹೆಚ್ಚಿದಂತೆ ಅವನಿಗೆ ಒಂಥರ ಅಲೌಕಿಕವಾಗಿರತಕ್ಕಂಥ ಆನಂದ ಸಿಗತ್ತೆ. ಅವ ಪ್ರತ್ಯಕ್ಷವಾಗಿ ಸ್ವರ್ಗ ಸುಖದ ಅನುಭವವನ್ನು ಇಲ್ಲಿಯೇ ನೋಡಲಿಕ್ಕೆ ಸಮರ್ಥನಾಗ್ತಾನೆ. ಈ ಕಾಮ, ಕ್ರೋಧ, ಲೋಭಗಳು, ಈ ಜ್ವರದಲ್ಲಿ ವಾತಪಿತ್ತ ಕಫಗಳು ಉಂಟಲ್ಲ, ವಾತಪಿತ್ತ ಕಫಗಳು ಒಂದನ್ನೊಂದು ಬಿಡದೆ ಎಲ್ಲವೂ ಕೂಡಿ ಅವು ಪ್ರಕ್ಷುಬ್ಧವಾದಾಗ ಜ್ವರ ಬರುವಂಥದ್ದು. ಹಾಗೆಯೇ ಕಾಮ, ಕ್ರೋಧ, ಲೋಭಗಳು ಒಂದನ್ನೊಂದು ಬಿಟ್ಟಿರುವುದಿಲ್ಲ. ವಾತಪಿತ್ತ ಕಫ ಮೂರೂ ಇರಬೇಕು, ಮೂರು ಸಮಸ್ಥಿತಿಯಲ್ಲಿರಬೇಕು. ವಾತಪಿತ್ತ ಕಫಗಳ ಸಮಸ್ಥಿತಿಯೇ ಆರೋಗ್ಯ, ಅವುಗಳ ವಿಷಮ ಸ್ಥಿತಿಯೇ ಅನಾರೋಗ್ಯ. ಈ ಕಾಮಕ್ರೋಧಗಳು ಸಾಮಾನ್ಯವಾಗಿ ಅವು ಒಟ್ಟಿಗೆ ಇರ್ತವೆ, ಒಂದನ್ನೊಂದು ಬಿಟ್ಟಿರುವುದಿಲ್ಲ. ಕಾಮದ ಪೂರ್ತಿಗೋಸ್ಕರವಾಗಿ ಮನುಷ್ಯ ಲೋಭಿ ಆಗ್ತಾನೆ, ಅದು ಪೂರ್ಣವಾಗದೇ ಇದ್ದಾಗ ಅವನು ಕ್ರೋಧಿ ಆಗ್ತಾನೆ. ಇವು ಒಂದೊಂದೇ ಪ್ರತಿಯೊಂದು ಪ್ರತ್ಯೇಕವಾಗಿ ವಿನಾಶಕಾರಿಯಾಗಿದ್ದಾವೆ. ಇನ್ನು ಮೂರು ಒಬ್ಬನಲ್ಲಿ ಸೇರಿಬಿಟ್ರೆ, ಕಾಮ, ಕ್ರೋಧ, ಲೋಭ ಮೂರೂ ಒಂದು ಕಡೆ ಸೇರಿಬಿಟ್ರೆ ಅದು ಒಂದು ಸುಭಾಷಿತ ಇದೆಯಲ್ಲ ಹಾಗೆ ಆಗುತ್ತೆ. ಕೋತಿಗೆ ಹೆಂಡ ಕುಡಿಸಿದ್ರಾಗ, ಕೋತಿ ಹೆಂಡ ಕುಡಿಸಿದ್ದಾರೆ, ಅದಕ್ಕೆ ಚೇಳು ಕಡಿದಿದೆ, ಭೂತ ಸಂಚಾರ ಬೇರೆ ಆಗಿದೆ, ಮೊದಲೇ ಮರ್ಕಟ, ಅದರ ಮೇಲೆ ಅದರ ಭೂತ ಸಂಚಾರ ಆಗಿದೆ. ಹೀಗಾದಾಗ ಆ ಸ್ಥಿತಿ ಹೇಗಾದೀತು? ಹಾಗಾಗತ್ತೆ. ಕಾಮ, ಕ್ರೋಧ, ಲೋಭ ಮೂರು ಒಟ್ಟಿಗೆ ಇದ್ದಾಗ ಕೋತಿ ಹೆಂಡ ಕುಡಿಸಿದ ಹಾಗೆ, ಚೇಳು ಕಡ್ದ ಹಾಗೆ, ಅದಾದಮೇಲೆ ಭೂತ ಸಂಚಾರ ಆಗಿಬಿಟ್ರೆ ಮರ್ಕಟಸ್ಯ ಸುರಾಪಾನಂ ಪುನಃ ವೃಶ್ಚಿಕ ದಂಶನಂ. ಹಾಗಾಗಿ ಬಿಟ್ಟರೆ ಆ ವ್ಯಕ್ತಿಯ ಸ್ಥಿತಿ ವಿನಾಶವೇ. ಅವನ ವಿನಾಶ ಮಾತ್ರ ಅಲ್ಲ, ಸಮಾಜವನ್ನು ನಾಶಗೊಳಿಸ್ತಾನೆ ಅವನು. ಆದ್ದರಿಂದ ಕೃಷ್ಣ ಹೇಳಿದ ದ್ವಾರಂ ನಾಶನಮಾತ್ಮನಃ. ಅಂತ ಹೇಳಿದ. ಈ ನಿಜವಾದ ಸುಖವನ್ನು ಯಾವನು ಬಯಸ್ತಾನೋ, ಯಾವನು ಆತ್ಮೋದ್ಧಾರವನ್ನು ಬಯಸ್ತಾನೋ ಅವ ಈ ಮೂರು ದೋಷಗಳ ಸಂಪರ್ಕದಿಂದ ದೂರ ಇರಬೇಕು. ಅವನು ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ, ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇ. ಇವನ್ನು ಬಿಡಬೇಕು.